ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ವಿಚಾರಗಳು ಏನಂತ ಹೇಳಿದ್ರೆ ಏನು ನಮ್ಮ ದಿನಾಂಕ 18/1/2025 ಬೆಳಗ್ಗೆ ಕೃಷ್ಣ ಲಾಜಿಸ್ಟಿಕ್ ಎಂಬ ಲಾರಿ ಚಾಲಕನ ಮೇಲೆ ಮಂಗಳೂರು ನಡುವಣ ರಾಷ್ಟ್ರೀಯ ಹೆದ್ದಾರಿ ಬ್ರಹ್ಮರಕುಂಟೆ ಟೋಲ್ಗೇಟ್ನಲ್ಲಿ ಸಿಬ್ಬಂದಿ ಹಲ್ಲೆ ನಡೆಸಿ ನಿಂದಿಸಿ ಅವ್ಯಾಜ ಶಬ್ದಗಳು ಬೈದು ಲಾರಿಯನ್ನು ಹಿಂದಕ್ಕೆ ಸರಿಸಿ ಅವಮಾನಿಸಿದ ಘಟನೆ ಬಗ್ಗೆ ಇದರ ವಿಚಾರವಾಗಿ ನಮ್ಮ ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ಜಿಲ್ಲಾಧ್ಯಕ್ಷರಾಗಿದ್ದ ರಾಜೇಶ್ ಬರ ಅವರು ಕೂಡ ಇವತ್ತು ಒಂದು ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಜಿಲ್ಲೆಯ ಪದಾಧಿಕಾರಿಯಾಗಿದ್ದ ಕಾಸಿಂ ಸರ್ ಅವರು ಕೂಡ ನಮ್ಮೊಟ್ಟಿಗೆ ಬಂದಿದ್ದಾರೆ. ಹಾಗೆಯೇ ನಮ್ಮ ಒಂದು ಚಾಲಕ ಪ್ರಕಾಶ್ ಅಂತ ಹೇಳಿ ಅವರು ಕೂಡ ನಮಗೆ ಅವರು ಲೈವ್ ಹಿಡಿತಾ ಇದ್ದಾರೆ. ಪ್ರಕಾಶ್ ಅವರು ಕೂಡ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ವಿಚಾರಗಳು ಏನಂತ ಹೇಳಿದ್ರೆ, ಈ ಒಂದು ಬಂಟ್ವಾಳ ತಾಲೂಕು ತಲಪಾಡಿ ಸಮೀಪ ಟೋಲ್ಗೇಟ್ ಇದೆ. ಆ ಟೋಲ್ಗೇಟ್ನಲ್ಲಿ ಹಲವಾರು ಬಾರಿ ಅಲ್ಲಿ ಚಾಲಕರ ಮೇಲೆ ಹಲ್ಲೆಗಳು ಮತ್ತು ಅವ್ಯಾಚ ಪದಗಳ ಬಳಕೆ ಮಾಡೋದು ಮತ್ತು ಈ ಥರ ಹಲವಾರು ಬಾರಿ ಅಲ್ಲಿ ನಡೀತಾ ಇದೆ. ಅದನ್ನು ಕೇಳುವವರು ಅಂದರೆ ಕೇಳುವ ಒಂದು ಮನಸ್ಥಿತಿ ಯಾರಿಗೂ ಕೂಡ ಇರಲಿಲ್ಲ. ಖಂಡಿತವಾಗಿಯೂ ಯಾಕೆಂತ ಹೇಳಿದ್ರೆ ಯಾರು ಕೂಡ ಅಂಥ ಒಂದು ಸಂದರ್ಭದಲ್ಲಿ ಅಂಥ ವಿಚಾರಗಳು ಮುಂದಾಗುವಂಥ ಸಮಯಕ್ಕೆ ಸಾಕ್ಷಿ ಆಧಾರಗಳು ಇಲ್ಲದಂತಹ ಆಗ್ತಾಯಿತ್ತು. ಇವಾಗ ಏನಾಗಿದೆ ಹೇಳಿದರೆ ಮೊನ್ನೆ ಆಗಿರುವಂತಹ 18 ತಾರೀಕಿಗೆ ಆಗಿರುವಂತಹ ಇನ್ಸಿಡೆಂಟ್ 18 ತಾರೀಕಿಗೆ ಆಗಿರುವಂಥ ಘಟನೆ ಏನಾಗಿದೆ ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಅದು ವೈರಲ್ ಆಗಿದೆ. ಆ ಒಂದು ವಿಡಿಯೋ ಕ್ಲಿಪ್ ನಮಗೆ ಕೂಡ ಸಿಕ್ಕಿದೆ. ಆದ ಕಾರಣ ನಮ್ಮ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಕಡೆಯಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಒಳಗಡೆ ಏನು ಬ್ರಹ್ಮರಕುಂಟೆ ಟೋಲ್ಗೇಟ್ ಏನು ಚಾಲಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಖಂಡಿತವಾಗಿಯೂ ನಾವು ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಆ ಥರ ಒಂದು ಎನ್ನು ಮುಂದಕ್ಕೂ ಆ ತಲಪಾಡಿ ಎಂಬ ಟೋಲ್ಗೇಟ್ ಹಲ್ಲೆ ಮಾಡೋದು ಖಂಡಿತವಾಗಿಯೂ ಇಲ್ಲಿಗೆ ಕೊನೆಯಾಗಬೇಕು. ಇನ್ನು ಮುಂದಕ್ಕೂ ಕೂಡ ಚಾಲಕರ ಮೇಲೆ ಕೈ ಹಾಕುವುದು, ಚಾಲಕರ ಮೇಲೆ ನಿಂದನೆ ಮಾಡುವುದು, ಅವ್ಯಾಚ ಪದಗಳ ಬಳಕೆ ಮಾಡುವುದು, ಇದು ಅವಹೇಳನ ಮಾಡುವ ವಿಚಾರದಲ್ಲಿ ಇದು ನಿಲ್ಲಬೇಕಂತೇಳಿ ನಮ್ಮದೊಂದು ಅಭಿಪ್ರಾಯ ಆಗಿರ್ತದೆ. ಖಂಡಿತ ಇವತ್ತಿನ ಒಂದು ವಿಚಾರದಲ್ಲಿ ಏನು ಇದಕ್ಕೆ ಬೇಕಾಗುವಂತಹ ಒಂದು ಕಾನೂನು ನಿಯಮ ಏನು ಕ್ರಮಗಳು ಕೈಗೊಳ್ಳಬೇಕಂತ ಹೇಳಿ ಖಂಡಿತ ನಾವು ಇವತ್ತು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಡುವಂತಹ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿ ಕೂಡ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿರ್ತೀವಿ. ಹಾಗೆಯೇ ಇದಕ್ಕೆ ಸಂಬಂಧಪಡುವಂಥ ಏನು ಬ್ರಹ್ಮರಕುಂಟೆ ಟೋಲ್ಗೇಟ್ ಸಂಬಂಧಪಡುವಂಥ ವಿಚಾರಕ್ಕೆ ಖಂಡಿತ ಏನು ಅದು SP ಸಾಹೇಬರವರ ವ್ಯಾಪ್ತಿಗೆ ಬರುವಂಥ ವಿಚಾರ ಆಗಿರ್ತದೆ. ಖಂಡಿತ ನಾವು ಡೈರೆಕ್ಟಾಗಿ ಇವತ್ತು SP ಆಫೀಸವರ ಕಚೇರಿ ಕೂಡ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳಿಗೆ ಕೂಡ ಖಂಡಿತ ನಾವು ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೇವೆ. ನಮಗೆ ಒಳ್ಳೆ ರೀತಿಯ ಉತ್ತಮ ರೀತಿಯಲ್ಲಿ ಒಂದು ಸಹಕಾರ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಖಂಡಿತ ಈ ವಿಚಾರದಲ್ಲಿ ಏನು ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ನಾವು ಅವರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ SP ಸಾಹೇಬರವರಿಗೆ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇದನ್ನು ಆದಷ್ಟು ಬೇಗ ಈ ಟೋಲ್ಗೇಟ್ಗಳಲ್ಲಿ ಹಲ್ಲೆ ಆಗುವಂಥ ವಿಚಾರದಲ್ಲಿ ಆದಷ್ಟು ಬೇಗ ಇದರ ಬಗ್ಗೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದನ್ನು ಕಡಿವಾಣ ಹಾಕದೇ ಇದ್ದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದಕ್ಕೆ ಬ್ರಹ್ಮರಕುಂಟೆ ಟೋಲ್ಗೇಟ್ ಇರಬೇಕು ಅಥವಾ ಬೇಡವೋ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರು ಮುಂದಿನ ದಿನಗಳ ತೀರ್ಮಾನ ಮಾಡುವಂಥ ವಿಚಾರಕ್ಕೆ ಖಂಡಿತವಾಗಿ ಆಗುತ್ತೆ. ಯಾಕಂತ ಹೇಳಿದರೆ ಅದು ಟೋಲ್ಗೇಟ್ ಬೇಕೋ ಬೇಡವೋ ಸಾರ್ವಜನಿಕ ತೀರ್ಮಾನ ಅಂತಿಮ ಆಗಿರ್ತದೆ. ಆದ ಕಾರಣ ಇದಕ್ಕೆ ಆದಷ್ಟು ಬೇಗ ಅದು ಯಾರು ಹಲ್ಲೆ ಮಾಡಿರ್ತಾರೋ ಅವರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೇಳಿಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಾಗೆಯೇ ನಮ್ಮ ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ಜಿಲ್ಲಾ ಅಧ್ಯಕ್ಷರು ರಾಜೇಶ್ ಅವರು ಕೂಡ ಇದ್ದಾರೆ. ಅವರು ಕೂಡ ಒಂದೆರಡು ಮಾತುಗಳು ಹೇಳ್ತಾರೆ. ಹಾಗೆಯೇ ಕಾಸಿಂ ಅವರು ನಮ್ಮ ಜಿಲ್ಲೆಯ, ಹಾಗೆಯೇ ನಮ್ಮೊಬ್ಬರು ಪ್ರಕಾಶ್ ಅಂತ ಒಬ್ಬರು ಇದ್ದಾರೆ. ಒಂದು ನಿಮಿಷ ಅವರೊಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಒಟ್ಟಿಗೆ ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತೇಳಿ. ನನ್ನ ಎಡಗಡೆ ಕಾಸಿಂ ಅವರಿದ್ದಾರೆ. ಹಾಗೆಯೇ ನನ್ನ ಬಲಗಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ರಾಜೇಶ್ ಬಾರೆ ಅವರಿದ್ದಾರೆ. ಏನಪ್ಪ ವಿಷಯ ಏನೆಂದರೆ
ಇವತ್ತು ನಾವು SP ಕಚೇರಿಗೆ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗಿ ಬಂದಿದ್ದೀವಿ. ಮೊನ್ನೆ ನಡೆದಂಥ ಘಟನೆ ನಮ್ಮ ಬೀಚ್ ರೋಡ್ ಹತ್ತಿರದಲ್ಲಿರುವಂಥ ಬ್ರಹ್ಮರ ಗುಡ್ಡದಲ್ಲಿ ಒಬ್ಬ ಅಮಾಯಕ ಚಾಲಕನಿಗೆ ಅಲ್ಲಿರುವಂಥ ಟೋಲ್ ಗೇಟ್ ಸಿಬ್ಬಂದಿ ಯಾವಾಗ ಲಾರಿ ಚಾಲಕನಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಮಾತ್ರವಲ್ಲದೆ ಕೊಲ ಬೆದರಿಕೆಯನ್ನು ಒಡ್ಡಿರುತ್ತಾನೆ. ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಇಂಥ ಘಟನೆಗಳು ನಡೆಯಬಾರದು. ಅಲ್ಲದೆ ಸಾರ್ವಜನಿಕರಿಂದ ಏನು ವಿಚಾರಗಳು ಸಿಗ್ತವೆ ಅಂದರೆ ಈ ಟೋಲ್ ಗೇಟು ಪ್ರಾಮಾಣಿಕವಾಗಿ ನಡೀತಾ ಇಲ್ಲ. ಅಲ್ಲದೆ ಅಲ್ಲಿನ ಮೂಲಭೂತ ಸೌಕರ್ಯ ಟಾಯ್ಲೆಟ್ ಆಗಲಿ ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ, ಯಾವುದೇ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ ಯಾವುದೇ ವ್ಯವಸ್ಥೆಗಳು ಇಲ್ಲದೆ ಈಗಲೂ ಚಾಲಕರಿಂದ ಸುಂಕ ವಸೂಲಿ ಮಾಡುವಂಥ ರೀತಿಯಲ್ಲಿ ಈಗಲೂ ನಡೀತಾ ಇದೆ. ಇದು ನಿಜವಾಗಿ ನಿಯಮ ಬದ್ಧವಾಗಿ ನಡೀತಿದೆಯಾ ಅಥವಾ ಕಾನೂನು ಬಾಹಿರವಾಗಿ ನಡೀತಿದೆಯಾ? ಇದನ್ನು ಸಂಕ್ಷಿಪ್ತ ರೀತಿಯಲ್ಲಿ ಈಗಿನ ನಾವು SP ಕಚೇರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಸರಿಯಾದ ರೀತಿಯಲ್ಲಿ ಇದನ್ನು ತನಿಖೆ ಮಾಡಿ ಅವರ ಮೇಲೆ ಯಾರು ಹಲ್ಲೆ ಮಾಡಿದನೋ ಅವರ ಮೇಲೆ ಸರಿಯಾದ ಕ್ರಮವನ್ನು ಜರುಗಿಸಬೇಕು. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸುತ್ತಿಲ್ಲದಿದ್ದರೆ ಎಲ್ಲ ಚಾಲಕ ವೃಂದನೂ ಒಟ್ಟುಗೂಡಿ ಮುಂದಿನ ದಿನಗಳಲ್ಲಿ ದೊಡ್ಡದಾದ ಮಟ್ಟದಲ್ಲಿ ಒಂದು ಪ್ರತಿಭಟನೆಗೆ ಕೈಗೊಳ್ಳಬೇಕಾಗುತ್ತೆ. ಅದಕ್ಕೆ ದಯಮಾಡಿ ಅವಕಾಶ ಕೊಡದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಆದಷ್ಟು ಬೇಗ ಅವರಿಗೆ ತನಿಖೆಗೆ ಒಳಪಡಿಸಿ ಏನು ಅನ್ಯಾಯ ಮಾಡಿದನೋ ಅವನಿಗೆ ಅತಿ ಶೀಘ್ರದಲ್ಲಿ ಬಂಧಿಸಿ ಸೂಕ್ತವಾದ ಕಾನೂನನ್ನು ಜರುಗಿಸಬೇಕಾಗಿ ಈ ಮೂಲಕ ನಾನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.